ಅವ್ರಿಗೆ ಯೂರಿನ್ ಪದೇ ಪದೇ ಹೋಗ್ತಾ ಇತ್ತು. ಗಂಟೆಲ್ಲ ಇದಾದ್ಮೇಲೆ ಬಯೋಪ್ಸಿ ರಿಪೋರ್ಟ್ ಬಂದ್ಮೇಲೆ ನಮ್ಗೆ ಗೊತ್ತಾಗೋದು ಈ ತರ ಆಯ್ತು ಅಂತ. ಬ್ಲಾಡರ್ನೇ ತೆಗಿಬೇಕು, ಹಾಗಾದ್ರೆ ಕಂಟ್ರೋಲ್ ಆಗುತ್ತೆ ಅನ್ನೋರು. ಆಯುರ್ವೇದಿಕಲ್ಲೇ ಕಂಟ್ರೋಲ್ ಮಾಡಬೇಕು ಅಂದಿಲ್ಲ, ಅದಕ್ಕೆ ಆಯುರ್ವೇದಿಕ್ ಇದು ಮಾಡ್ತಾ ಇದ್ದೀವಿ. ನಮಸ್ತೆ, ಮಾದೇವ ಸುನೀತ, ಚಾಮರಾಜನಗರ. ನಮ್ಮ ತಂದೆ ಮುದುವೀರಪ್ಪ ಅಂತ, ವಯಸ್ಸು 65. ಹಾಗೆ ನಮ್ಗೆ 3 ತಿಂಗಳಾಯ್ತು. ಅವ್ರಿಗೆ ಯೂರಿನ್ ಪದೇ ಪದೇ ಹೋಗ್ತಾ ಇತ್ತು. ಫುಲ್ ಯೂರಿನ್ ಕಂಟ್ರೋಲ್ ಸಿಗ್ತಿರಲಿಲ್ಲ. ಯೂರಿನ್ ಇನ್ಫೆಕ್ಷನ್ ಅಂದ್ಬಿಟ್ಟು ಅವರು ಮಾತ್ರೆ ಗೀತ್ರೆ ಎಲ್ಲ ಕೊಟ್ಟರು. ಆಮೇಲೆ ಆಪರೇಷನ್ ಆಯ್ತು. ಆಪರೇಷನ್ ಆಗಿ ಬಯೋಪ್ಸಿ ರಿಪೋರ್ಟ್ ಬಂದ್ಮೇಲೆ ಈ ತರ ಆಗಿದೆ ಅಂತ ಗೊತ್ತಾಯ್ತು. ಬ್ಲಾಡರ್ ಕ್ಯಾನ್ಸರ್, ಬ್ಲಾಡರ್ನೇ ತೆಗಿಬೇಕು, ಹಾಗಾದ್ರೆ ಕಂಟ್ರೋಲ್ ಆಗುತ್ತೆ ಅಂದರು. ಅದಕ್ಕೆ ನಮ್ಗೆ ಇಷ್ಟ ಆಗಲಿಲ್ಲ. ಅದಕ್ಕೆ ಆಯುರ್ವೇದಿಕ್ ಎಲ್ಲರೂ ಸಿಕ್ಕುತ್ತಾ ಅಂದ್ಬಿಟ್ಟು ವಿಚಾರಿಸ್ತಾ ಇದ್ದು. ಅಷ್ಟಕ್ಕೆ ಯೂಟ್ಯೂಬ್ ಅಲ್ಲಿ ನೋಡಿ ಮತ್ತೆ ಫೇಸ್ಬುಕ್ ಅಲ್ಲಿ ನೋಡಿ ಸುಮಾರು ಸರ್ಚ್ ಮಾಡಿದ್ಮೇಲೆ ಇದಕ್ಕೆ ಪುನರ್ಜೀವನ ಹಾಸ್ಪಿಟ್ಲಿಗೆ ಬಂದು. ಆಪರೇಷನ್ ಒಂದ್ಸಲಿ ಆಯ್ತು, ಕಿಮೋ ಅದು ಯಾವ್ದು ಕೊಸಿಲ್ಲ. ಈ ತರದ ಮುಚ್ಚೆ ಸಮಸ್ಯೆ ಇಲ್ಲ. 3 ತಿಂಗಳಾದ್ಮೇಲೆ ಗಂಟೆಲ್ಲ ಇದಾದ್ಮೇಲೆ ಬಯೋಪ್ಸಿ ರಿಪೋರ್ಟ್ ಬಂದ್ಮೇಲೆ ನಮ್ಗೆ ಗೊತ್ತಾಗೋದು ಈ ತರ ಆಯ್ತು ಅಂತ. ಇವಾಗ ನೋಡೋಣ ಮುಂದಕ್ಕೆ. ಪುನರ್ಜನ್ಮ ಹಾಸ್ಪಿಟ್ಲಿಂದ ಇವತ್ತು 1.5 ತಿಂಗಳು ಮಾತ್ರ ಕೊಟ್ಟಿದ್ದಾರೆ. ಅದಕ್ಕೆ ಏನಾಗುತ್ತೆ ನೋಡೋಣ. ನೋಡ್ಬಿಟ್ಟು ಮುಂದೆ ಒಳ್ಳೇದಾಗತ್ತೆ ಅನ್ಕೊಂಡಿದೀನಿ. ನಮ್ಮ ಫ್ಯಾಮಿಲಿ ಯಾರು ಇಲ್ಲ. ಪೇಷಂಟ್ ಎಲ್ಲ ನಾರ್ಮಲ್ ಕೆಲಸ ಎಲ್ಲಾನು ಮಾಡ್ತಾ ಇದಾರೆ. ಆದ್ರೆ ಮುಂದೆ ಇದೆಲ್ಲ ಬಾಡಿ ಸ್ಪ್ರೆಡ್ ಆಗ್ಬಿಟ್ರೆ ಕಷ್ಟ ಇದು ಅಂತಂದ್ರಲ್ಲ, ಅದಕ್ಕೆ ನಾವು ಅದನ್ನ ಗಂಟನ್ನ ರಿಮೂವ್ ಮಾಡ್ಬೇಕು, ಮರಿ ಮಾತ್ರದಲ್ಲೇ ರಿಮೂವ್ ಮಾಡ್ಬೇಕು, ಆಯುರ್ವೇದಿಕಲ್ಲೇ ಕಂಟ್ರೋಲ್ ಮಾಡ್ಬೇಕು ಅಂದಲ್ಲ, ಅದಕ್ಕೆ ಆಯುರ್ವೇದಿಕ್ ಇದು ಮಾಡ್ತಾ ಇದ್ವಿ. ಯೂರಿನ್ ಪಾಸ್ ಮಾಡಿದ್ರೆ ನೋವಿದೆ ಅಂತ ಅಷ್ಟೇ, ಅದ್ಬಿಟ್ರೆ ಏನಿಲ್ಲ. ಊಟ ಎಲ್ಲ ಆರಾಮ್ ಮಾಡ್ತಾರೆ, ಓಡಾಡ್ತಾರೆ, ಮಾಮೂಲಿ ಕೆಲಸ ಎಲ್ಲಾನು ಮಾಡ್ತಾ ಇದಾರೆ. ಅವ್ರಿಗೆ ಏನಿಲ್ಲ, ಯೂರಿನ್ ಇನ್ಫೆಕ್ಷನ್ ಅಂತ ಹೇಳಿದ್ರು ಅಷ್ಟೇ. ಥ್ಯಾಂಕ್ ಯು.